ಜನ ಒಂದೂವರೆ, ನಾವು ಒಂದು ವರ್ಷ ಓದಾಡಿರೋ ಸಿನಿಮಾ ರಿಲೀಸ್ ದಿವಸ ಮಧ್ಯಾಹ್ನ 1:30ಗೆ ಸಿನಿಮಾ ನೋಡ್ಕೊಂಡು ಆಚೆ ಬಂದು ನೆಕ್ಸ್ಟ್ ಯಾವ್ದು ಸರ್ ಅಂತ. ಅವನಿಗೆ ಏನು ಅನ್ಸೋದೇ ಇಲ್ಲ. ಅದು ಈ ಹೆರಿಗೆ ಆದ ತಾಯಿಗೆ ನೆಕ್ಸ್ಟ್ ಯಾವ ಹೆರಿಗೆ ಅಂತ ಕೇಳಿದೆ. ಈಗಿನ ಪ್ರಾಣ ಉಳಿಸ್ಕೊಂಡ್ಬಂದಿದ್ವಿ ತಡಿ ಅಂತ ಹೇಳಂಗಿಲ್ಲ ಅವನಿಗೆ. ಅದು ಪ್ರಪಂಚ ಎಲ್ಲರೂ ತಿರುಗಿ ನೋಡ್ಬಿಟ್ರು, ಆ ಹಾಡನ್ನೆಲ್ಲರೂ ಕೇಳ್ಬಿಟ್ರು ಅಂದ್ರೆ ನೆಕ್ಸ್ಟ್ ಅದನ್ನ ಮೀರಿಸೋದೊಂದು ಬರುತ್ತೆ. ಅದಕ್ಕಿಂತ ಬೆಟರ್ ಆಗಿ ಪ್ರಪಂಚನ ದಾಟಿ ಶನಿಗ್ರಹದವರೆಗೆ ಎಲ್ಲರೂ ತಿರುಗಿ ನೋಡ್ಬೇಕಂತದ್ದೇನೋ ಒಂದು ಮಾಡುವಂತಾರೆ ಜನ. ಅದೇನೋ ಮಾಡ್ತಾರೆ, ಬಟ್ ನೀವೇನೇ ಹೇಳಿ ಕೆಂಡ ಆಗ್ಬಿಡ್ತಾರೆ. ಇನ್ನೊಂದು ಇಲ್ಲ, ಇನ್ನು ತುಂಬಾ ಮುಕ್ಕಿರ್ಕೊಂಡು ಮಾಡಿದೀವಿ, ಹಂಗಾಗಿದೆ, ಇಷ್ಟೆಲ್ಲ ಇದೆ. ಕೆಂಡದಲ್ಲೊಂದು ಇನ್ನಸೆನ್ಸ್ ಇತ್ತು, ಅದನ್ನ ನಾವು ವಾಪಸ್ ಕೇಳ್ತೀವಿ, ಇದೇನೋ ಬೇಡ ಅಂದ್ಬಿಟ್ಟು. ಯಾರು ತಿರುಗಿ ನೋಡ್ಲಿಲ್ಲ ಅಂದಿಟ್ಕೊಳ್ಳೋದು. ಅದು ಮೊದಲನೇ ಡೇಂಜರು. ಪ್ರತಿಯೊಂದನ್ನು, ಪ್ರತಿ ಹಿಟ್ಟು ಮಟೀರಿಯಲ್ನು ಮೀರಿಸ್ತಾನೆ ಹೋಗ್ಬೇಕಂತ ಅವನು. ಅದೊಂದು ಜರ್ನಿ, ಆ ಡೇಂಜರು. ಇನ್ನೊಂದು, ಯಾರು ಕೇಳಲೇ ಇಲ್ಲ. ನಾವು ಯಾರಿಗೂ ಗೊತ್ತಿಲ್ಲ ಇದೆಲ್ಲ ಉಪಯೋಗ ಇಲ್ಲ ಅಂತ ಮೊದಲೇ ಅವ್ರಿಗೆ ಡೌಟ್ ಇರ್ತದಲ್ಲ, ಅದು ತುಂಬಾ ಸ್ಟ್ರಾಂಗ್ ಆಗ್ಬಿಡುತ್ತೆ. ಹೌದು, ನಾನು ಅನ್ಕೊಂಡಿದ್ವಿ ಇದರಲ್ಲಿ ಏನೂ ಇಲ್ಲ, ಹೆಂಗೆ ಹಂಗಾರೆ 4 ಮಂದಿ ತಿರುಗಿ ನೋಡಂಗ್ ಮಾಡೋದು. ಅದು ಈ ಮೊದಲನೇದಕ್ಕಿಂತ ಟಫ್ ಜರ್ನಿ. ಅದು ಅಲ್ಲಿ ಸಕ್ಸಸ್ಸು, ಇಲ್ಲಿ ಅದ್ರದ್ದು ಡೆಡ್ ಅಪೋಸಿಟ್. ಯಾವನಿಗೂ ನಮ್ಮ ಬಗ್ಗೆ ಒಂದು ಕಾಳಜಿ ಇಲ್ಲ, ಗಮನ ಇಲ್ಲ ಅನ್ನೋ ಟೆನ್ಷನ್. ಇವೆರಡು ಸಕ್ಸಸ್ಫುಲ್ ಜನರಿಗಿಲ್ಲ, ಅಥವಾ ಒಬ್ಬ ಫೇಮಸ್ ಮ್ಯೂಸಿಕ್ ಡೈರೆಕ್ಟರ್ಗೆ, ಒಬ್ಬ ಫೇಮಸ್ ರೈಟರ್ಗೆಲ್ಲ ಇಲ್ಲ ಅದು ಅಂತ ಅಂದ್ಕೊಂಡ್ರೆ ಶುದ್ಧ ತಪ್ಪು. ಪ್ರತಿ ಸಿನಿಮಾದಲ್ಲೂ ಇವೆರಡು ಡೇಂಜರ್ಗಳ ಜೊತೆಗೆ ಎಲ್ಲರೂ ಬದುಕಬೇಕು. ಸೊ ಆ 2 ಡೇಂಜರ್ಗಳು ಮಧ್ಯೆ ಇರೋದು ಕ್ರಿಯೇಟಿವಿಟಿ. ಕಾಲಿಟ್ಟಿದೆ ಒಂದು ತಂಡ. ಒಬ್ಬ ಗೆಳೆಯನಾಗಿ ನನ್ನ ಹೃತ್ಪೂರ್ವಕ ಶುಭಾಶಯಗಳಿಗೆ. ನಿಮ್ಮದು ಸದಾಕಾಲ ಈ ಟೆನ್ಷನ್ಗಳು ಎರಡು ನಿಮ್ಮನ್ನು ಕಾಡಲಿ ಅಂತ ನನ್ನ ಹಾರೈಕೆ. ಥ್ಯಾಂಕ್ ಯು.